ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 58. ಪ್ರಾದ್ಯಾಗೆ ಉತ್ತರಿಸುವ ಮುನ್ನ ಕಾಲ್ ಕಟ್ ಆಗಿದ್ದು ನೋಡಿ ತಿರುಗಿ ಕರೆ ಮಾಡದೆ ಅವಳ ಬಗ್ಗೆ ಯೋಚಿಸುತ್ತಾ ನಿಂತ ಅಭಿ. ಏನಾಗಿದೆ ಇವಳಿಗೆ? ನನ್ ಬೇಡ ಅಂದಿದ್ದು ಇವಳೆ, ಈಗ ಮನೆಗೆ ಬಂದು ಕರ್ಕೊಂಡು ಹೋಗು ಅಂತಿದ್ದಾಳಲ್ಲ. ಮನೆಯಲ್ಲಿ ಮದ್ವೆ ಮಾಡ್ತಾರೆ ಅಂದ್ಲು. ನಿಜವಾಗ್ಲೂ ಇಷ್ಟು ಬೇಗ ಮದ್ವೆ ಮಾಡ್ತಾರಾ? ಹಾಗಾದ್ರೆ ನಂಗೆ ಪ್ರಾದ್ಯ ಸಿಗೋದಿಲ್ವಾ? ಅವಳು ಯಾರನ್ ಬೇಕಾದ್ರೂ ಮದ್ವೆ ಆಗ್ಲಿ ಅಂತ ಬಿಟ್ಟು ಬಿಡ್ಲಾ? ಅಥವಾ ಒಮ್ಮೆ ಅವಳ ಅಪ್ಪ ಅಮ್ಮನ ಜೊತೆ ಮಾತಾಡ್ಲಾ? ಬೇರೆಯವನ್ ಜೊತೆ ಈಗಾಗ್ಲೇ ಮದ್ವೆ ಫಿಕ್ಸ್ ಆಗಿದ್ರೆ ಅವ್ರು ಒಪ್ಪಿಕೊಳ್ಳೋದು ಡೌಟ್ ಅನ್ಸುತ್ತೆ. ನಾನ್ ಏನ್ ಕೆಲ್ಸ ಮಾಡ್ತಿದ್ದೀನಿ ಅಂತ ಕೇಳಿದ್ರೆ ಏನ್ ಹೇಳಲಿ? ನಿಜ ಹೇಳಿದ್ರೆ ಅವರ ಮಗಳನ್ನ ಕೊಡ್ತಾರಾ? ಒಮ್ಮೆ ಪ್ರಾದ್ಯ ಜೊತೆ ಮಾತಾಡ್ತೀನಿ, ಆಮೇಲೆ ಅವಳ ಮನೆಯವರ ಜೊತೆ ಮಾತಾಡೋದು ಬೇಡವಾ ಅಂತ ಯೋಚನೆ ಮಾಡ್ತೀನಿ ಹೇಳಿ ಕೂಡಲೇ ಅವಳಿಗೆ ಕರೆ ಮಾಡಿದ. ಆ ಕಡೆಯಿಂದ ಸ್ವಿಚ್ ಆಫ್ ಅನ್ನೋ ಉತ್ತರ ಕೇಳಿ ಮತ್ತೆ ಫೋನ್ ಮಾಡಿದರ ಆಯ್ತು ಅಂದುಕೊಂಡು ಫೋನ್ ಇಟ್ಟು ಕೆಲಸದ ಕಡೆ ಗಮನ ಹರಿಸಿದ. ಎಷ್ಟೇ ಧೈರ್ಯ ನಿಂಗೆ? ಓಡಿ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತೀಯೋ ನಾನು ನೋಡ್ತೀನಿ, ಹೇಳಿದ ವಿಶಾಲರವರು ಅವರ ಕೋಣೆಗೆ ನಡೆದು ಬೆಲ್ಟ್ ಹಿಡಿದು ಬಂದು ಪ್ರಾದ್ಯಾಗೆ ಹೊಡೆಯಲು ಶುರು ಮಾಡಿದರು. ಹೊಡೆದು ಸಾಯಿಸ್ಬಿಡಮ್ಮ, ನಂಗೂ ಸಾಕಾಗೋಯ್ತು. ಆ ಕಡೆ ಪ್ರೀತಿಸಿದವನನ್ನ ಮರೆಯೋಕಾಗದೆ ಈ ಕಡೆ ನಿಮ್ಮ ಮನ್ಸಿಗೆ ನೋವು ಮಾಡೋಕಾಗದೆ ಒದ್ದಾಡ್ತಾ ಇದ್ದೀನಿ. ನನ್ ಮನ್ಸನ್ನ ನೀವ್ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ವಿಶಾಲರವರು ಹೊಡೆಯುತ್ತಿದ್ದಾಗ ಅಳುತ್ತಲೇ ಹೇಳಿದಳು ಪ್ರಾದ್ಯ. ನಿನ್ಗೆ ನಮ್ಗಿಂತ ನಿನ್ನೆ ಮೊನ್ನೆ ಬಂದು ಪ್ರೀತಿ ಮಾಡಿದ ಅವನ್ ಪ್ರೀತಿನೇ ಹೆಚ್ಚಾಯ್ತಾ? ಯಾಕೀಗ ನಮ್ ಹೊಟ್ಟೆ ಉರಿಸ್ತಿ? ನಿನ್ ಅಕ್ಕನ್ ಮದ್ವೆಗ್ ಬೇರೆ ಜಾಸ್ತಿ ದಿನ ಇಲ್ಲ. ನಾಳೆ ನಾಡಿದ್ದು ಅಷ್ಟ್ರೊಳಗೆ ಮನೆಗೆ ನೆಂಟ್ರೆಲ್ಲ ಬರ್ತಾರೆ. ನೀನ್ ನೋಡಿದ್ರೆ ಯಾವ ಯೋಚನೆನೂ ಇಲ್ಲದೆ ಓಡಿ ಹೋಗೋಕೆ ನೋಡ್ತಿದ್ಯಲ್ಲ. ನಿಂಗೇನು ಅನಿಸ್ತಾ ಇಲ್ವಾ? ನೀನ್ ಓಡಿ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ನಿನ್ನಪ್ಪ ಸತ್ತೇ ಹೋಗ್ತಾರಷ್ಟೇ. ಹೇಳಿಕೊಂಡು ಅವಳಿಗೆ ಹೊಡೆಯುತ್ತಿದ್ದ ಬೆಲ್ಟ್ ಬಿಸಾಕಿ ಅವರು ಕೂಡ ಹತರು. ಸಾರಿ ಅಮ್ಮ, ಸಾರಿ, ತಪ್ಪಾಯ್ತು. ನಂಗೇನಾಗ್ತಿದ್ಯೋ ನಂಗೂ ಗೊತ್ತಾಗ್ತಾ ಇಲ್ಲ. ಅವಳ ಕೆನ್ನೆಗೆ ಅವಳೇ ಹೊಡೆದುಕೊಂಡು ಅತ್ತಳು ಪ್ರಾದ್ಯ. ಮಕ್ಕಳನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸಲ್ವೇ? ಅರ್ಥ ಮಾಡ್ಕೊ. ಇಷ್ಟು ವರ್ಷ ನೀನ್ ಸಾಕಿ ಸಲುಹಿದ ಅಪ್ಪ ಅಮ್ಮನಿಗೆ ದ್ರೋಹ ಮಾಡೋಕೆ ನಿಂಗೆ ಹೇಗ್ ಮನಸ್ ಬಂತು? ನೀನು ಜಾಣೆ, ಓದಿದ್ಯಾ. ನಮ್ ಬಗ್ಗೆ ನಿನ್ ಅಕ್ಕನ್ ಬಗ್ಗೆ ಕೂಡ ಯೋಚನೆ ಮಾಡು. ನೀನೇನಾದ್ರೂ ಓಡಿ ಹೋದ್ರೆ ನಿಮ್ ಅಕ್ಕನ್ ಮದ್ವೆ ಕೂಡ ಮುರಿದು ಬೀಳುತ್ತೆ. ಮತ್ತೆ ಅವಳನ್ ಯಾರ್ ಮದ್ವೆ ಆಗ್ತಾರೆ ಹೇಳು? ನಾವು ತಲೆ ತಗ್ಗಿಸುವಂತ ಕೆಲಸ ಯಾವತ್ತೂ ಮಾಡ್ಬೇಡ ಮಗಳೇ. ನಿನ್ನ ಕೈ ಮುಗಿದು ಬೇಡ್ಕೊಂತೀನಿ. ಮಗಳ ಮುಂದೆ ಕೈ ಜೋಡಿಸಿ ಬೇಡಿಕೊಂಡರು ವಿಶಾಲ. ದುಡುಕಿ ಏನೇನೋ ಯೋಚನೆ ಮಾಡ್ತಿದೆ ಅಮ್ಮ. ನಂದು ತಪ್ಪು ಅಂತ ನಂಗೆ ಗೊತ್ತಾಯ್ತು. ತಪ್ಪಾಯ್ತು ಅಮ್ಮ, ತಪ್ಪಾಯ್ತು. ತಡವರಿಸುತ್ತಾ ಹೇಳಿದ ಪ್ರಾದ್ಯ ಗಂಟಲು ಕಟ್ಟಿತು. ನಮ್ ಮರ್ಯಾದೆ ನಿಮ್ಮಿಬ್ಬರ ಕೈಯಲ್ಲಿದೆ. ನೀವು ಚೂರ್ ದಾರಿ ತಪ್ಪಿದ್ರು ಜನ ಆಡ್ಕೊಳ್ಳೋದು ನಮ್ಮನ್ನೇ. ಮರ್ಯಾದೆ ಹೋದ್ಮೇಲೆ ಬದುಕಿ ಏನ್ ಪ್ರಯೋಜನ ಇದೆ? ವಿಶಾಲರವರು ಹೇಳಿದಾಗ ಎದರಿದಳು ಪ್ರಾದ್ಯ. ಅವಳು ಮನೆ ತೊರೆದು ಹೋದರೆ ಎತ್ತವರು ಬದುಕಿರಲಾರರು ಅನ್ನೋದು ವಿಶಾಲರ ಮಾತಿನಿಂದ ಗೊತ್ತಾಯ್ತವಳಿಗೆ. ಸಾರಿ ಅಮ್ಮ, ನೀವ್ ಮರ್ಯಾದೆ ತೆಗೆಯೋ ಕೆಲಸ ಯಾವತ್ತೂ ಮಾಡಲ್ಲ, ಹೇಳಿದ ಪ್ರಾದ್ಯಾಳ ಕೆನ್ನೆ ತಟ್ಟಿ ರೂಮ್ನಿಂದ ಎದ್ದು ಹೋದರು ವಿಶಾಲ. ನೆಲದ ಮೇಲೆ ಒಡೆದು ಚೂರಾಗಿ ಬಿದ್ದಿದ್ದ ಫೋನ್ ನೋಡಿ ಮತ್ತೆ ಅವಳ ಕಣ್ಣಲ್ಲಿ ನೀರಾಡಿತು. ಬಹುಶಃ ನಿನ್ ಹೆಸರು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ ಅಭಿ. ನಿನ್ ಜೊತೆ ನಾನು ಇನ್ಯಾವತ್ತೂ ಮಾತಾಡೋಕೆ ಸಾಧ್ಯ ಇಲ್ಲ. ನಾನಷ್ಟು ಮಾತಾಡ್ತಾ ಇದ್ರು ನೀನ್ ಸುಮ್ನೆ ಇದ್ದೆ ಅಲ್ವಾ? ಇನ್ಯಾವತ್ತಾದ್ರೂ ನನ್ ಜೊತೆ ಮಾತಾಡ್ಬೇಕು ಅಂತ ನಿಂಗೆ ಅನಿಸಿದ್ರು ಅದ್ಕೆ ಅವಕಾಶ ಇಲ್ಲ. ಅವಳಷ್ಟಕ್ಕೆ ಹೇಳಿಕೊಂಡು ಕಣ್ಣೊರೆಸಿಕೊಂಡು ಒಡೆದು ಚೂರಾದ ಫೋನ್ ಎತ್ತಿ ಕಬೋರ್ಡ್ ಒಳಗಿಟ್ಟಳು. ಏನು? ದೀಪ್ತಿ ಬೆಂಗಳೂರಿಗೆ ಹೋಗಿದ್ದು ಅಭಿ ಜೊತೆಗ? ನಿಮ್ಗೆ ವಿಷಯ ಗೊತ್ತಿದ್ದು ನನ್ನಲ್ಲಿ ಯಾಕೆ ಹೇಳಿಲ್ಲ ಅತ್ತೆ? ಜಯಾರ ಜೊತೆ ಪಾರ್ವತಿಯವರು ಹೇಳುತ್ತಿದ್ದಾಗ ಸುಮಾರ ಕಿವಿಗೂ ಬಿದ್ದಿತ್ತು ವಿಷಯ. ಏನ್ ಹೇಳೋದು? ನಿನ್ ಸೊಸೆ ನಿಂಗೆ ಹೇಳಿರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ, ಹೇಳಿದರು ಪಾರ್ವತಿಯವರು. ಎಲ್ಲ ಸೇರಿ ನನ್ನಿಂದ ವಿಷಯ ಯಾಕೆ ಮುಚ್ಚಿಟ್ರಿ ಅತ್ತೆ? ಅಭಿ ದೀಪ್ತಿನ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ತಲೆ ಕೆಡ್ಸಿರ್ಬೇಕು. ಅದ್ಕೆ ಅವಳು ಕೂಡ ನಂಗೆ ಎದುರು ಮಾತಾಡಿ ಬೆಂಗಳೂರಿಗೆ ಹೊರಟ್ಲು. ಎಲ್ರೂ ಸೇರಿ ಅವನನ್ನ ತಲೆ ಮೇಲೆ ಒತ್ತು ಮೆರೆಸಿದ್ರಿ. ಈಗ ನೋಡಿದ್ರೆ ನನ್ ಮಗನಿಗೆ ಹೆಂಡತಿ ಇಲ್ಲದ ಹಾಗಾಯ್ತು. ಛೆ! ಅವಲತ್ತುಕೊಂಡಾಗ ಜಯಾರ ಜೊತೆ ಪಾರ್ವತಿಯವರು ಕೂಡ ಕೋಪಗೊಂಡರು. ನಾಲಿಗೆ ಬಿಗಿ ಹಿಡಿದು ಮಾತಾಡು ಸುಮಾ. ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ? ಇನ್ನೊಂದೇ ಒಂದು ಶಬ್ದ ಕೆಡ್ತಾಗ್ ಮಾತಾಡಿದ್ರು ನಾಲ್ಗೆ ಸೀಳ್ಬಿಡ್ತೀನಿ, ಹುಷಾರ್. ಅವಳು ಗಚ್ಚಿ ನುಡಿದರು ಪಾರ್ವತಿ. ಅಭಿ ದೀಪ್ತಿ ಬಗ್ಗೆ ಸುಮಾರವರು ಕೆಟ್ಟದಾಗಿ ಯೋಚಿಸಿದ್ದು ಅವರಿಗೆ ಹಿಡಿಸಲಿಲ್ಲ. ಸುಮಾ, ದೀಪ್ತಿ ಅಭಿಯ ಅಣ್ಣನ ಹೆಂಡತಿ. ಅಷ್ಟು ಸಾಮಾನ್ಯ ಜ್ಞಾನ ಅವನಿಗಿದೆ. ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟೆ ಅತ್ತೆ ನಾನು ಬೆಳೆಸಿದ್ದೀವಿ. ಇಷ್ಟು ಕೀಳ್ ಮಟ್ಟದಲ್ಲಿ ನೀನು ಯೋಚಿಸಿದ್ದು ಸರಿಯಲ್ಲ, ಹೇಳಿದರು ಜಯ.
ನಿಮ್ಗೆ ನನ್ ಭಯ ಸಂಕಟ ಅರ್ಥ ಆಗ್ತಿಲ್ಲ. ಗಂಡ ಬೇರೆ ಹತ್ತಿರ ಇಲ್ಲ, ಇವಳು ನೋಡಿದ್ರೆ ಅಭಿ ಜೊತೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಜನ ಸಾವಿರ ತರ ಮಾತಾಡ್ತಾರೆ. ಆಗ ಯಾರ್ ಮರ್ಯಾದೆ ಹೋಗೋದು? ಇವಳಿಗೆ ಅಭಿ ಜೊತೆ ಹೋಗೋ ಅವಶ್ಯಕತೆ ಆದ್ರೂ ಏನಿತ್ತು? ನೀವು ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ರಿ ಅತ್ತೆ. ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅವಳನ್ನ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಸ್ಕಂದನಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಏನ್ ಕತೆ? ಬೆಂಗಳೂರಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೋ ಏನೋ. ಛೆ, ಈಗ ಏನ್ ಮಾಡೋದು? ಮೊದ್ಲು ದೀಪ್ತಿನ ಊರಿಗೆ ಕರಿಬೇಕು. ಹೌದು, ಅದೇ ಸರಿ, ಹಾಗೆ ಮಾಡ್ತೀನಿ ಹೇಳಿದರು ಸುಮಾ. ನಿನ್ ಮಗನಿಗೆ ಎಲ್ಲ ಗೊತ್ತು ಸುಮಾ, ಅವನೇನು ತಿಳ್ಕೊಳಲ್ಲ ಅಂದ್ಮೇಲೆ ನಿನ್ಗ್ಯಾಕ್ ಚಿಂತೆ? ಅವಳು ಹೋಗಿದ್ದು ಬೇರೆ ಯಾರ ಜೊತೆಗೂ ಅಲ್ಲ, ಅಭಿ ಜೊತೆ, ನಮ್ಮ ಅಭಿ ಜೊತೆ. ಅತ್ತಿಗೆ ಅನ್ನೋ ಸಂಬಂಧದ ಬೆಲೆ ನನ್ ದೊರೆಗೆ ಚೆನ್ನಾಗೇ ಗೊತ್ತು. ನಿನ್ ಮನ್ಸು ಸರಿ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಮತ್ತೆ ನೀನು ತಿಳ್ಕೊಂಡಾಗೆ ಅವರಿಬ್ಬರು ಜೊತೆಯಾಗಿಲ್ಲ. ಇಲ್ಲಿಂದ ಅವಳನ್ನ ಹುಷಾರಾಗಿ ಕರ್ಕೊಂಡೋಗಿ ಅವಳು ಹೋಗ್ಬೇಕು ಅಂತ ಹೇಳಿದ ಜಾಗಕ್ಕೆ ಹೋಗಿ ಬಿಟ್ಟಿದ್ದಾನೆ. ಅನುಮಾನ ಇದ್ರೆ ಹೋಗಿ ನೋಡ್ಕೊಂಡ್ ಬಾ. ಅದು ಬಿಟ್ಟು ನನ್ ದೊರೆ ಬಗ್ಗೆ ಕೆಡ್ತಾಗಿ ಯೋಚನೆ ಮಾಡೋದಾಗ್ಲಿ ಕೆಡ್ತಾಗಿ ಮಾತಾಡೋದಾಗ್ಲಿ ಮಾಡಿದ್ರೆ ಸರಿ ಇರಲ್ಲ. ಪಾರ್ವತಿ ಅವರು ಹೇಳಿದಾಗ ಅವರಿಗೆ ಮರು ಉತ್ತರಿಸದೆ ಕೋಣೆಯಿಂದ ಹೊರ ನಡೆದರು ಸುಮಾ. ಇವಳು ಇದನ್ನ ಇಲ್ಲಿಗೆ ಬಿಟ್ಟು ಬಿಡಲ್ಲ ಅತ್ತೆ, ಏನಾದ್ರೂ ಒಂದು ಮಾಡ್ತಾಳೆ. ಇವಳ ಬಗ್ಗೆ ಗೊತ್ತಿದ್ದು ದೀಪ್ತಿನ ಕರ್ಕೊಂಡೋಗೋ ಕೆಲಸ ಅಭಿಗೆ ಯಾಕ್ ಬೇಕಿತ್ತೋ? ಇವಳು ಇನ್ನೇನು ಅವಂತರ ಮಾಡ್ತಾಳೋ? ಸುಮಾ ಹೋದ ಕಡೆ ನೋಡುತ್ತಾ ಹೇಳಿದರು ಜಯ. ಅದೇನ್ ಮಾಡ್ತಾಳೋ ನಾನು ನೋಡ್ತೀನಿ, ನೀನು ಚಿಂತೆ ಮಾಡ್ಬೇಡ, ಸೊಸೆಗೆ ಹೇಳಿದರು ಪಾರ್ವತಿ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.